ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. 12 ರೂಪಾಯಿಯ ಹೆಲ್ತ್ ಇನ್ಶೂರೆನ್ಸ್. ಎಸ್ ಸ್ನೇಹಿತರೆ, 12 ರೂಪಾಯಿ ಬಿರಿಯಾನಿ ಅಲ್ಲ, ಜಗ್ಗೇಶ್ ಅವ್ರು ಹೇಳ್ತಿದ್ರಲ್ಲ ಅದೊಂದು ಪಿಕ್ಚರಲ್ಲಿ, ಆ ಥರ ಅಲ್ಲ. 12 ರೂಪಾಯಿಯ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ ಬಂದಿದೆ. ಟೀ ಕುಡಿಯೋ ದುಡ್ಡಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡೋ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್. ಹೆಲ್ತ್ ಅನ್ನೋದು ಪ್ರತಿಯೊಬ್ಬರ ಜೀವನದ ಅತ್ಯಂತ ಅನ್ಪ್ರೆಡಿಕ್ಟಬಲ್ ಅಂಶ. ನಾವೆಷ್ಟೇ ಕೇರ್ಫುಲ್ ಆಗಿದ್ರು ಕೂಡ, ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ರು, ಒಳ್ಳೆ ಊಟವನ್ನೇ ತಿಂತಾ ಇದ್ರು, ಯಾವುದೇ ವಾರ್ನಿಂಗ್ ಕೊಡದೆ ಮೆಡಿಕಲ್ ಎಮರ್ಜೆನ್ಸಿ ಬಂದೇ ಬಿಡುತ್ತೆ. ಆ ಎಮರ್ಜೆನ್ಸಿ ಬಂದಾಗ ಎರಡೆರಡು ಸ್ಟ್ರೆಸ್ ಒಂದೇ ಸಲ ಬರುತ್ತೆ. ಒಂದು ಹೆಲ್ತ್ನ ಆತಂಕ, ಅಯ್ಯೋ ರಿಕವರ್ ಆದರೆ ಸಾಕಪ್ಪ, ಗುಣ ಆದರೆ ಸಾಕಪ್ಪ, ನಾನು ಸೇಫ್ ಆದರೆ ಆರೋಗ್ಯ ಅಂತ. ಇನ್ನೊಂದು ಹಣಕಾಸಿನ ಸ್ಟ್ರೆಸ್ ಬಂದೇ ಬರುತ್ತೆ ಪ್ರತಿ ಹೆಲ್ತ್ ಸ್ಟ್ರೆಸ್ ಜೊತೆಗೆ. ಯಾಕಂದರೆ ಹಾಸ್ಪಿಟಲ್ ಬಿಲ್, ಅಯ್ಯೋ ಯಾವ ವಾರ್ಡ್ ತಗೋಬೇಕು, ಯಾವ ಸರ್ಜನು, ಯಾವ ಹಾಸ್ಪಿಟಲು, ಇಲ್ಲಿ ಜಾಸ್ತಿನಾ, ಓಕೆ ಈ ವಾರ್ಡ್ ತೊಗೊಂಡ್ರೆ ಜಾಸ್ತಿನಾ, ಜನರಲ್ ವಾರ್ಡ್ ತಗೋಬೇಕಾ, ಇದೆಲ್ಲ ಚಿಂತೆ ಇರುತ್ತೆ. ಆದರೆ ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಅದೆಲ್ಲ ಇರೋದಿಲ್ಲ. ನಿಮಗೆ ಗೊತ್ತಿರಬಹುದು, ಸರ್ಕಾರ ಹಂತ ಹಂತವಾಗಿ ಇನ್ಶೂರೆನ್ಸನ್ನು ಟ್ಯಾಕ್ಸ್ ಮುಕ್ತ ಮಾಡ್ತಾ ಇದೆ. ಈಗ GSTನೂ ತೆಗಿತಿದ್ದಾರೆ. ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಗಳು ಬಹಳ ಚೀಪ್ ಆಗ್ತಿವೆ. ದಿನಕ್ಕೆ 12 ರೂಪಾಯಿಗೆ ಹೆಲ್ತ್ ಇನ್ಶೂರೆನ್ಸ್ ಸಿಗ್ತಾ ಇದೆ. ಹಾಗಿದ್ರೆ ಏನಿದು 12 ರೂಪಾಯಿಯ ಪ್ಲಾನ್? ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾಗಿರೋ ಅಂಶಗಳು ಏನೇನು? ಮಾಡರ್ನ್ ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ಏನೇನ್ ಫೀಚರ್ಸ್ ಇರುತ್ತೆ? ಹೆಲ್ತ್ ಪ್ಲಾನ್ ನ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಹಲವು ವಿಚಾರಗಳನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಮೆಡಿಕಲ್ ಖರ್ಚುಗಳಿಗೆ ಗುಡ್ ಬೈ. ಸ್ನೇಹಿತರೆ, ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಬಂದ್ರೆ, ಆಗಲೇ ಹೇಳಿದ ಹಾಗೆ ಆರೋಗ್ಯ ಸಮಸ್ಯೆಯಿಂದ ರಿಕವರ್ ಆಗೋದು ಹೇಗೆ ಅನ್ನೋದು ದೊಡ್ಡ ಚಾಲೆಂಜ್. ಜೊತೆಗೆ ಅದಕ್ಕಾಗೋ ಖರ್ಚನ್ನ ಹೊಂದಿಸೋದು ಹೇಗೆ? ಆಸ್ಪತ್ರೆಗೆ ಸೇರೋದ್ರಿಂದ ಹಿಡಿದು ಸರ್ಜರಿ, ಡಾಕ್ಟರ್ ಫೀಸ್, ಮೆಡಿಸಿನ್ ಖರ್ಚು, ಆಮೇಲೆ ರೂಮ್ ರೆಂಟ್ ಎಷ್ಟಾಗುತ್ತೆ ದಿನಕ್ಕೆ 10,000ನ, 5,000ನ, 15,000ನ ಎಷ್ಟಾಗುತ್ತೆ? ಜಾಸ್ತಿ ಬಿಡಿ, ಜನರಲ್ಗೆ ಹೋಗ್ಬಿಡೋಣ, ಎಲ್ಲರೊಟ್ಟಿಗೆ ಮಿಕ್ಸ್ ಆಗಿದ್ದು ಬಿಡೋಣ, ಆ ರೀತಿ ತಗೋಬೇಕಾ? ಆಂಬ್ಯುಲೆನ್ಸ್ ಬಳಸೋ ಖರ್ಚು, ಒಂದು ವೇಳೆ ಅನಿವಾರ್ಯತೆ ಬಂತು ಅಂತ ಹೇಳಿದ್ರೆ ಎಲ್ಲದಕ್ಕೂ ಖರ್ಚು. ಡಿಸ್ಚಾರ್ಜ್ ಆದಮೇಲೆ ಮತ್ತೆ ಡಾಕ್ಟರ್ ಅಪಾಯಿಂಟ್ಮೆಂಟ್, ಎಲ್ಲ ಖರ್ಚಿರುತ್ತೆ. ಇದನ್ನು ನಿಭಾಯಿಸೋದು ಹೇಗೆ ಅನ್ನೋ ದೊಡ್ಡ ಆರ್ಥಿಕ ಫಿನಾನ್ಷಿಯಲ್ ಹೆಡ್ಡೇಕ್ ಕೂಡ ಬರುತ್ತೆ ಈ ಹೆಲ್ತ್ ಇಶ್ಯೂಸ್ ಜೊತೆಗೆ. ಆದರೆ ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂತ ಹೇಳಿದ್ರೆ ಆ ಖರ್ಚುಗಳನ್ನು ನೀವು ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಹೆಲ್ತ್ ಇನ್ಶೂರೆನ್ಸೇ ಕಟ್ಕೊಳ್ಳುತ್ತೆ. ನಿಮ್ಮ ಫಿನಾನ್ಷಿಯಲ್ ಬರ್ಡನ್ನ ಇನ್ಶೂರೆನ್ಸ್ ಕಂಪನಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಇದು ಹೆಲ್ತ್ ಇನ್ಶೂರೆನ್ಸ್ನ ಮೂಲ ಉದ್ದೇಶ. ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾಡೋ ಇನ್ಶೂರೆನ್ಸ್, ಆರೋಗ್ಯಕ್ಕೆ ಪ್ರೊಟೆಕ್ಷನ್ ಮತ್ತು ವಿಮೆ. ಅದು ಸಣ್ಣ ಜ್ವರದಿಂದ ಮಾರಕ ಕಾಯಿಲೆವರೆಗೂ ಕವರೇಜ್. ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ಕವರೇಜ್ ಸಿಗೋ ಇಂಡಿವಿಜುವಲ್ ಪ್ಲಾನ್ಸ್ ಇವೆ. ಅದೇ ರೀತಿ ಇಡೀ ಕುಟುಂಬಕ್ಕೆ ಕವರೇಜ್ ಕೊಡೋ ಫ್ಯಾಮಿಲಿ ಫ್ಲೋಟರ್ ಪ್ಲಾನ್ಗಳು ಇವೆ. 60 ವರ್ಷಕ್ಕಿಂತ ಜಾಸ್ತಿ ಏಜ್ ಆಗಿರೋರಿಗೆ ಅವರ ವಯಸ್ಸಿಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಕವರೇಜ್ ಕೊಡೋ ಸೀನಿಯರ್ ಸಿಟಿಸನ್ ಪ್ಲಾನ್ಗಳು ಕೂಡ ಇದಾವೆ. ಎಷ್ಟೋ ಜನರಿಗೆ ಹೆಲ್ತ್ ಇನ್ಶೂರೆನ್ಸ್ ಸಣ್ಣ ಸಣ್ಣ ಕಾಯಿಲೆಗಳಿಗೆ ಮಾತ್ರ ಕವರೇಜ್ ಕೊಡುತ್ತೆ ಅಂತ ಅಂದುಕೊಂಡಿರ್ಬೋದು, ತಪ್ಪದು. ಆದರೆ ಕ್ಯಾನ್ಸರ್, ಹೃದಯಾಘಾತ, ಕಿಡ್ನಿ ಫೇಲ್ಯೂರ್ನಂಥ ಭಯಾನಕ ಮಾರಣಾಂತಿಕ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಕವರೇಜ್ ಕೊಟ್ಟು ಅವರು ಬೆಸ್ಟ್ ಆಫ್ ದಿ ಬೆಸ್ಟ್ ಟ್ರೀಟ್ಮೆಂಟ್ ಪಡ್ಕೊಳ್ಳೋಕೆ ಹೆಲ್ತ್ ಇನ್ಶೂರೆನ್ಸ್ ಹೆಲ್ಪ್ ಮಾಡುತ್ತೆ. ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳು ಕ್ರಿಟಿಕಲ್ ಇಲ್ನೆಸ್ಗೆ ಲಂಸಮ್ ಕೊಡೋ ಥರ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಗಳು ಕೂಡ ಕ್ರಿಟಿಕಲ್ ಇಲ್ನೆಸ್ಗೆ ಲಂಸಮ್ ಕವರೇಜ್ ಕೊಡುವಂಥ ಆಪ್ಷನ್ಸ್ ಕೂಡ ಇದಾವೆ ಹೆಲ್ತ್ ಇನ್ಶೂರೆನ್ಸ್ನಲ್ಲಿ. ನೀವು ಆ್ಯಡ್ ಆನ್ಸ್ ಅನ್ನು ಕೂಡ ತಗೋಬಹುದು. ಇನ್ನು ಹೆಲ್ತ್ ಇನ್ಶೂರೆನ್ಸ್ನಲ್ಲೂ ಪೋರ್ಟಿಂಗ್ ವ್ಯವಸ್ಥೆ ಇದೆ. ಎಸ್, ಒಂದು ಕಂಪ್ನಿಲಿ ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿರ್ತೀರಾ, ನಿಮಗೆ ಇಷ್ಟ ಆಗ್ತಿಲ್ಲ ಅಂತ ಅನ್ಕೊಳ್ಳಿ. ಇನ್ನು ಬೆಟರ್ ಕಂಪನಿಗೆ ಶಿಫ್ಟ್ ಆಗಬೇಕು ಅಂದರೆ ಜಸ್ಟ್ ನಿಮ್ಮ ಸಿಮ್ ಚೇಂಜ್ ಮಾಡೋಷ್ಟು ಈಸಿಯಾಗಿ ನೀವು ಬೆಟರ್ ಹೆಲ್ತ್ ಇನ್ಶೂರೆನ್ಸ್ ಪ್ರೊವೈಡರ್ಗೆ ಇನ್ನು ಯಾವ್ದಾದ್ರು ಟಾಪ್ ಕಂಪನಿಗೆ ಪೋರ್ಟ್ ಕೂಡ ಮಾಡ್ಕೋಬಹುದು. ವೇಟಿಂಗ್ ಪೀರಿಯಡ್ ಮತ್ತೆ ಹೊಸದಾಗಿ ಬರುತ್ತೆ ಅಂತ ಅನ್ಕೋಬೇಡಿ, ಏನಿಲ್ಲ. ಡೇಟ್ ಯಾವಾಗ ಹಳೆ ಇನ್ಶೂರೆನ್ಸ್ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿಂದಲೇ ಇದು ಕೂಡ ಕ್ಯಾರಿ ಆಗುತ್ತೆ, ಅದೇ ಡೇಟಾ ಕ್ಯಾರಿ ಆಗುತ್ತೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಅದನ್ನು ನೋಡೋಕ್ಕಿಂತ ಮುಂಚೆ ಕೇವಲ 12 ರೂಪಾಯಿಗೆ ಹೆಲ್ತ್ ಇನ್ಶೂರೆನ್ಸ್ ಕೊಡೋ ಪ್ಲಾನ್ಗಳ ಬಗ್ಗೆ ಹೇಳ್ಬಿಡ್ತೀವಿ. ಸ್ನೇಹಿತರೆ, ಕೇವಲ 12 ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್. ನಮ್ಮ ಭಾರತದಲ್ಲಿ ಎಲ್ಲೇ ಹೋದ್ರೂ ಕೂಡ ಒಂದು ಟೀಗೆ ಮಿನಿಮಮ್ 10 ರೂಪಾಯಿ ಆದರೂ ಆಗುತ್ತಲ್ವಾ? ಅಂಥ ಟೀನ 3-4 ಕುಡಿದ್ಬಿಡ್ತೀರ ತುಂಬ ಜನ. ನೀವು 30-40 ರೂಪಾಯಿ ಮಿನಿಮಮ್ ಟೀಗೆ ಹೋಗುತ್ತೆ. ಕೆಲವರು ಆರೋಗ್ಯ ಹಾಳು ಮಾಡಿಕೊಳ್ಳೋ, ಶ್ವಾಸಕೋಶ ಸುಟ್ಟುಕೊಳ್ಳೋ ಹೊಗೆ ಬತ್ತಿಗಳಿಗೆ ದಿನಕ್ಕೆ 100 ರೂಪಾಯಿ ಖರ್ಚು ಮಾಡ್ತಾರೆ. ಲಿವರ್ ಸುಟ್ಕೊಳ್ಳೋ ತೈಲಕ್ಕೆ ಸಿಕ್ಕಾಪಟ್ಟೆ ಕೆಲವರು ಖರ್ಚು ಮಾಡ್ಕೊಳ್ತಾರೆ. ಆದರೆ 12 ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಮ ಫ್ಯಾಮಿಲಿಗೆ ನೀವು ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಕೊಡ್ಬೋದು. ನಿಮಗೆ, ನಿಮ್ಮ ಫ್ಯಾಮಿಲಿಗೆ. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ದಿನಕ್ಕೆ ಕೇವಲ 12 ರೂಪಾಯಿ ರೇಟಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಶುರುವಾಗ್ತಿದ್ದಾವೆ. ಭಾರತದ ಮೊದಲ ಸ್ಟ್ಯಾಂಡ್ ಅಲೋನ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಇದು. ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಸರ್ವಿಸ್ಗಳನ್ನು ಮಾತ್ರ ಕೊಡೋ ಭಾರತದ ಮೊದಲ ಕಂಪನಿ. ಇವರು ಹೆಲ್ತ್ ಇನ್ಶೂರೆನ್ಸ್ ಸ್ಪೆಷಲಿಸ್ಟ್. ಮೋಟಾರ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಅಲ್ಲ ಇವ್ರ ಹತ್ರ ಇಲ್ಲ. ಜಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಫೋಕಸ್ಡ್.
ಈ ಸ್ಟಾರ್ ಹೆಲ್ತ್ ಕಂಪನಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ ದೇಶಾದ್ಯಂತ ಹಲವು ಟಾಪ್ ಟೈರ್ ಸಿಟಿಗಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ತಗೋಬೋದು. ಯಾವುದೇ ವಾರ್ಡ್ನಲ್ಲಿ ಎಕ್ಸ್ಟ್ರಾ ಕಾಸ್ಟ್ ಇಲ್ಲದೆ ಟ್ರೀಟ್ಮೆಂಟ್ ತಗೊಳ್ಳೋಕೆ ನೀವು ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ರೂಮ್ ರೆಂಟ್ ಕ್ಯಾಪ್ ಕೂಡ ಹೈಯೆಸ್ಟ್ ಜಾಸ್ತಿ ಇಟ್ಕೊಂಡು ನೀವು ತಗೋಬೋದು. ಆರಾಮ್ ಲಕ್ಸುರಿಯಾಗಿ ಒಂದು ಮನೆ ಥರ ನೀವು ಹಾಸ್ಪಿಟಲಲ್ಲಿದ್ದು ಟ್ರೀಟ್ಮೆಂಟ್ ತೊಗೊಂಡ್ಬರ್ಬೋದು. ಜನರಲ್ ವಾರ್ಡಲ್ಲಿ ಓದಾಡಬೇಕಂತಿಲ್ಲ. ಬರೋಬ್ಬರಿ 14,000ಕ್ಕೂ ಅಧಿಕ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಭಾರತದಾದ್ಯಂತ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ನ ಸ್ಟಾರ್ ಹೆಲ್ತ್ ಪ್ರೊವೈಡ್ ಮಾಡ್ತಿದೆ. 97% ಕೇಸ್ಗಳಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಮಾಡಿದ ಕೇವಲ 3 ಗಂಟೆಗಳಲ್ಲಿ ಕ್ಲೇಮ್ಸ್ ಕೊಟ್ಟಿರೋ ರೆಕಾರ್ಡ್ ಇದೆ. ಅಲ್ಲದೆ ಕೇವಲ ನೆಟ್ವರ್ಕ್ ಆಸ್ಪತ್ರೆಗಳು ಮಾತ್ರ ಅಲ್ಲ, ಸ್ಟಾರ್ ಹೆಲ್ತ್ನ ಬ್ರಾಂಚ್ ಆಫೀಸ್ಗಳ ಸಂಖ್ಯೆಯೂ ದೇಶದಲ್ಲಿ 850ಕ್ಕೂ ಅಧಿಕ ಜಾಸ್ತಿ ಇದೆ. ಎಲ್ಲ ಟೈರ್ 1, ಟೈರ್ 2, ಟೈರ್ 3 ನಗರಗಳಲ್ಲಿ ಇದರ ಆಫೀಸಸ್ ಇವೆ. ಒಮ್ಮೆ ಗೂಗಲ್ ಮಾಡಿದ್ರೆ ನಿಮ್ಮ ಹತ್ತಿರದ ಸ್ಟಾರ್ ಹೆಲ್ತ್ ಆಫೀಸ್ ಎಲ್ಲಿದೆ ಅಂತ ಕೂಡ ನೀವು ಚೆಕ್ ಮಾಡಬಹುದು. ಈ ಕಂಪನಿ 2006ರಲ್ಲಿ ಆಪರೇಷನ್ ಶುರು ಮಾಡಿತು. ಇದುವರೆಗೂ 1.4 ಕೋಟಿಗೂ ಅಧಿಕ ಇನ್ಶೂರೆನ್ಸ್ ಕ್ಲೇಮ್ಸ್ ಅನ್ನ ಸೆಟಲ್ ಮಾಡಿದೆ. ಬರೋಬ್ಬರಿ 61,500 ಕೋಟಿ ರೂಪಾಯಿನಷ್ಟು ಹಣವನ್ನ ಗ್ರಾಹಕರಿಗೆ ಕ್ಲೇಮ್ಸ್ ಆಗಿ ಕೊಟ್ಟಿದೆ. ಸ್ನೇಹಿತರೆ, ನಿಮಗೂ ಕೂಡ ಆಸಕ್ತಿ ಇತ್ತು ಅಂದರೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಸ್ಟಾರ್ ಹೆಲ್ತ್ನ ಲಿಂಕನ್ನು ಕೊಟ್ಟಿರ್ತೀವಿ. ಆಸಕ್ತರು ಕ್ಲಿಕ್ ಮಾಡಿ ಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು. ಬೇರೆ ಬೇರೆ ಪ್ಲಾನ್ಸ್ ಇದೆ, ಬೇರೆ ಬೇರೆ ಆ್ಯಡ್ ಆನ್ಸ್ ಇದೆ, ಫೀಚರ್ಸ್ ಇದೆ. ಅದೆಲ್ಲವನ್ನು ಚೆಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬಹುದು. ಆದರೆ ಸ್ನೇಹಿತರೆ, ಯಾವತ್ತು ಎಲ್ಲಿ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕಾದ್ರೂ ಕೂಡ ಒಂದು ವಿಚಾರ ಮೈಂಡಲ್ಲಿ ಇಟ್ಕೊಂಡಿರಿ ನೀವು. ಇಂಪಾರ್ಟೆಂಟ್ ಇದು, ಏನೇ ಇದ್ರೂ ಕೂಡ ಫುಲ್ ಪೇಮೆಂಟ್ ಕಂಪ್ನಿ ಕೊಡೋ ಥರ ಇರಬೇಕು. ಪೇ ಎಲ್ಲ ತಗೊಳಕ್ಕೆ ಹೋಗಬೇಡಿ. ಅಂದರೆ ಇಷ್ಟು % ನಾವು ಅಷ್ಟು % ಕಂಪ್ನಿ ಆ ಥರದೆಲ್ಲ ಇಟ್ಕೊಳ್ಳೋಕೆ ಹೋಗಬೇಡಿ. ಜೊತೆಗೆ ಎಲ್ಲದರಲ್ಲೂ ಕೂಡ ಮ್ಯಾಕ್ಸಿಮಮ್ ತಗೊಳ್ಳಿ. ಕನ್ಸ್ಯೂಮಬಲ್ಸ್, ರೂಮ್ ರೆಂಟ್ ಕ್ಯಾಪ್ ಎಲ್ಲ ಹೈಯೆಸ್ಟ್ ಕವರೇಜ್ ಇರೋ ಥರ ತಗೊಳ್ಳಿ. ಮಾಮೂಲಿ ಇನ್ಶೂರೆನ್ಸ್ 10,000 ರೂಪಾಯಿ ಆದರೆ ಇನ್ನೊಂದು 5,000 ರೂಪಾಯಿನೋ 3,000 ರೂಪಾಯಿನೋ ವರ್ಷದಲ್ಲಿ ಎಕ್ಸ್ಟ್ರಾ ಆಗ್ಬೋದು ಅಲ್ವಾ. ಯಾವುದು ಅದರಲ್ಲಿ ಉಳಿಸೋಕೆಲ್ಲ ಹೋಗಬೇಡಿ. ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕಾದ್ರೆ ಮ್ಯಾಕ್ಸಿಮಮ್ ಕವರೇಜ್ ತಗೊಳ್ಳಿ ಸ್ನೇಹಿತರೆ, ಎಷ್ಟಾಗುತ್ತಷ್ಟು. ಜೊತೆಗೆ ಅದರಲ್ಲಿ ಫೀಚರ್ಸ್ ಇದಾವಲ್ಲ, ಮ್ಯಾಕ್ಸಿಮಮ್ ತಗೊಳ್ಳಿ. ಆವಾಗ ಬೆಸ್ಟ್ ಆಫ್ ದಿ ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಸಿಗೋಕೆ ನಿಮಗೆ ಸಾಧ್ಯ ಆಗುತ್ತೆ. ವೈಯಕ್ತಿಕ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನನಗೆ ನನ್ನ ಫ್ಯಾಮಿಲಿಗೆಲ್ಲ ಮಾಡಿಸಿರೋ ಇನ್ಶೂರೆನ್ಸ್ನಲ್ಲೂ ಕೂಡ ಇದೇ ರೀತಿ ಯಾವುದೇ ಲಿಮಿಟೇಷನ್ಸ್ ಇರಬಾರ್ದು. ರೂಮ್ ರೆಂಟಿಗೆ ಇಷ್ಟೇ ಕೊಡೋದು, ಇದ್ರದ್ದು ಇಷ್ಟೇ ಕೊಡೋದು, ಆ ರೀತಿ ಲಿಮಿಟೇಷನ್ಸ್ ಇರಬಾರ್ದು. ಇದ್ರೂ ಕೂಡ ತುಂಬ ಜಾಸ್ತಿ ಇರಬೇಕು. ರೂಮ್ ರೆಂಟ್ ಅಟ್ಲೀಸ್ಟ್ ಒಂದು 15,000 ರೂಪಾಯಿ ತನಕ ಇರಬೇಕು. ನೀವು ಯಾರಾದರೂ ಹುಷಾರಿಲ್ಲ ಅಂತ ಹಾಸ್ಪಿಟಲ್ಗೆ ಹೋದಾಗ ಕಂಜೆಸ್ಟೆಡ್ ರೂಮ್ಸಲ್ಲಿ ನೋಡೋಕೆ ಬಂದವ್ರಿಗೆ ಕೂರಕ್ಕೆ ಜಾಗ ಇಲ್ಲ, ಆ ಥರದೆಲ್ಲ ಇರಬಾರ್ದು. ಕಂಫರ್ಟೇಬಲ್ ಆಗಿ ಒಂದು ಮನೇಲಿ ಇರೋ ರೀತಿ ನಿಮಗೆ ಫೀಲಿಂಗ್ ಇರಬೇಕು. ಆ ರೀತಿ ಮ್ಯಾಕ್ಸಿಮಮ್ ಇರೋದು ನೋಡಿ ನೀವು ತಗೊಳ್ಳಿ ಅನ್ನೋದು ನಮ್ಮ ಅಡ್ವೈಸ್ ನಿಮಗೆ. ಜೊತೆಗೆ ತುಂಬ ಜನ ಕೇಳ್ತಾ ಇರ್ತೀರಿ ಸ್ನೇಹಿತರೆ, ನೀವು ಯಾವ್ದು ಮಾಡಿಸಿದ್ದು ಹೇಳಿ ಅಂತ ಹೇಳಿ. ನಾನು ನನ್ನ ಪ್ರಿಫರೆನ್ಸಸ್ ಯಾಕೆ ಹೇಳಬೇಕು, ಅದು ವೈಯಕ್ತಿಕ ಅಲ್ವಾ ಅಂತ ಹೇಳಿ ನಾನು ಇದುವರೆಗೆ ಹೇಳಿರಲಿಲ್ಲ. ಬಟ್ ಇವತ್ತು ಅವರೇ ಇದ್ದಾರೆ ನಮ್ಮ ಸ್ಪಾನ್ಸರ್ಸ್ ಆಗಿ. ನಾನು 2018-19 ಅನಿಸುತ್ತೆ, ಒಂದು 6 ವರ್ಷ ಆಗೋಯ್ತು ಶುರು ಮಾಡಿ. ನಂದು, ನಮ್ಮ ಫ್ಯಾಮಿಲಿದು, ಎಲ್ಲರದು, ನಮ್ಮ ಮದರ್ದು ಕೂಡ ಸೇರಿದಂತೆ. ಸೊ ಸ್ಟಾರ್ ಹೆಲ್ತ್ದು ಇರೋದು ಸ್ನೇಹಿತರೆ, ಇವತ್ತವರೆಗೂ ಅದೇ ಇದೆ. ಇದುವರೆಗೆ 3 ಸಲ ಕ್ಲೇಮ್ ಮಾಡೋ ಸನ್ನಿವೇಶ ಬಂದಿದೆ ಇಷ್ಟು ವರ್ಷಗಳ ಅವಧಿಯಲ್ಲಿ. ಆ 3 ಸಲ ಕೂಡ ಕ್ಲೇಮ್ ಸಿಕ್ಕಿದೆ. ಟೋಟಲ್ ಕ್ಲೇಮ್ ಎಷ್ಟಾಗಿರ್ಬೋದು ಈ 3 ಕ್ಲೇಮ್ಗಳನ್ನು ಸೇರಿಸಿ ಅಂದರೆ ಒಂದು 2.5 ಲಕ್ಷದಷ್ಟು ಕ್ಲೇಮ್ ಆಗಿರ್ಬೋದು. ಎಲ್ಲೋ ಇದಿಷ್ಟರಲ್ಲಿ ಒಂದು 10,000 ರೂಪಾಯಿ ಕಟ್ಟಕ್ಕೆ ಬಂದಿರ್ಬೋದು ಅಷ್ಟೇ. 3 ಬಿಲ್ಗಳು ಸೇರಿಸಿ ಕೈಯಿಂದ ಕಟ್ಟಕ್ಕೆ ಒಂದು 10,000-15,000 ರೂಪಾಯಿ ಬಂದಿರ್ಬೋದು. ಅದು ಕೂಡ ಫುಡ್ ಇತ್ಯಾದಿ ನಾನ್ ಮೆಡಿಕಲ್ ಎಕ್ಸ್ಪೆನ್ಸಸ್, ಆಲ್ಮೋಸ್ಟ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಎಲ್ಲದೂ ಕ್ಲೇಮ್ ಆಗೋ ರೀತಿಯೇ ನಾನು ಇನ್ಶೂರೆನ್ಸ್ ತಗೊಂಡಿದ್ದೆ, ಸಿಕ್ಕಿದೆ. ಸೊ ವೈಯಕ್ತಿಕವಾಗಿ ನನಗೆ ಗುಡ್ ಎಕ್ಸ್ಪೀರಿಯನ್ಸೇ ಇದೆ. ಸೊ ನನಗಂತೂ ಇಲ್ಲಿ ತನಕ ಓವರ್ ಆಲ್ ತೃಪ್ತಿ ಇದೆ. ಇಲ್ಲಿ ತನಕ ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ನನಗೇನು ಇಶ್ಯೂಸ್ ಕ್ರಿಯೇಟ್ ಆಗಲಿಲ್ಲ. ಈ ಕಂಪನಿಯೊಂದಿಗೆ ನನಗೆ ತೃಪ್ತಿ ಇದೆ ಕಂಪನಿಯ ಸರ್ವಿಸ್ ಇಲ್ಲಿ ತನಕ. ಸೊ ನಿಮಗೂ ಕೂಡ ಆಸಕ್ತಿ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಚೆಕ್ ಮಾಡ್ಬೋದು. ಅಪ್ಲೈ ಮಾಡಿ ನಿಮಗೆ ಹೆಲ್ತ್ ಇನ್ಶೂರೆನ್ಸ್, ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸನ್ನು ನೀವು ಮಾಡಿಸಬಹುದು. ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಜಂಪ್. ಎಸ್ ಸ್ನೇಹಿತರೆ, ಹೆಲ್ತ್ ಇನ್ಶೂರೆನ್ಸ್ ಪೋರ್ಟಬಿಲಿಟಿ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಪೋರ್ಟಬಿಲಿಟಿ ಅನ್ನೋದು ಈಗ ಕೇವಲ ಫೀಚರ್ ಅಲ್ಲ, ಇನ್ಶೂರೆನ್ಸ್ ತಗೊಳ್ಳೋರ ಹಕ್ಕು ಅಂತಲೇ ಕನ್ಸಿಡರ್ ಮಾಡಲಾಗ್ತಿದೆ. ಆಲ್ಮೋಸ್ಟ್ ಎಲ್ಲ ಇನ್ಶೂರೆನ್ಸ್ ಕಂಪನಿಗಳು ಪೋರ್ಟಿಂಗ್ಗೆ ಅವಕಾಶ ಕೊಡ್ತಿವೆ. ಸಪೋಸ್ ನೀವು 2 ವರ್ಷದ ಹಿಂದೆನೆ ಒಂದು ಕಂಪನಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿರ್ತೀರಿ. ಸೊ 2 ವರ್ಷದ ವೇಟಿಂಗ್ ಪೀರಿಯಡ್ ಮುಗಿಸಿರ್ತೀರಿ. ಸೊ ಹೊಸ ಕಂಪನಿಗೆ ಹೋದರೆ ಹೊಸದಾಗಿ ವೇಟಿಂಗ್ ಪೀರಿಯಡ್ ಶುರುವಾಗುತ್ತಾ ಅನ್ನೋ ಪ್ರಶ್ನೆ ಇರ್ಬೋದು. ಆದರೆ ಹೊಸ ಕಂಪನಿಯಲ್ಲಿ ಹೊಸದಾಗಿ ವೇಟಿಂಗ್ ಪೀರಿಯಡ್ ಶುರುವಾಗಲ್ಲ. ಹಳೆ ಕಂಪನಿಯಲ್ಲಿ 2 ವರ್ಷ ಮುಗಿದಿದ್ರೆ ಹೊಸ ಕಂಪನಿ ಇನ್ನೊಂದು ವರ್ಷ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಒಂದು ವೇಳೆ ಈಗಿರೋ ಕಂಪನಿಯ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಕಡಿಮೆ ಇದೆ ಅಂತ ಅನಿಸಿದ್ರೆ, ಸ್ವಲ್ಪ ನಿಮಗೆ ಕಿರಿಕಿರಿ ಆಗ್ತಾ ಇದ್ರೆ, ಪ್ರೀಮಿಯಂ ಪದೇ ಜಾಸ್ತಿ ಮಾಡ್ತಾ ಇದ್ರೆ, ಕಸ್ಟಮರ್ ಸರ್ವಿಸ್ ಕೂಡ ಇಷ್ಟ ಆಗ್ತಿಲ್ಲ ಅಂದರೆ,
ಆ ಕಂಪನಿಯ ನೆಟ್ವರ್ಕ್ ಹಾಸ್ಪಿಟಲ್ಗಳ ಸಂಖ್ಯೆ ಕಮ್ಮಿ ಇದೆ ಅಂತ ಅನ್ಸಿದ್ರೆ ನೀವು ಬೇರೆ ಟಾಪ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗೆ ಮೂವ್ ಆಗ್ಬೋದು, ಪೋರ್ಟ್ ಕೂಡ ಮಾಡ್ಕೋಬೋದು. ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಥವಾ IRDAನೇ ಗ್ರಾಹಕರಿಗೆ ಸ್ಮೂತ್ ಪೋರ್ಟಬಿಲಿಟಿ ಆಪ್ಷನ್ ಕೊಡಬೇಕು ಅನ್ನೋ ರೂಲ್ಸನ್ನು ಇಟ್ಟಿದೆ. ನಿಮ್ಮ ಹತ್ರ ಆಲ್ರೆಡಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಇದೆ, ಇದ್ರದ್ದಿದೆ, ಅದಕ್ಕೆ ಆ ಕಂಪ್ನಿಗೆ ಹೋಗಬೇಕು ಅಂತಿದ್ರೆ ನೀವು ಆ ಕಂಪ್ನಿ ಹತ್ರ ನೋಡಿ ಇದಿದೆ, ನಾನು ನಿಮ್ಮ ಕಂಪ್ನಿ ಶಿಫ್ಟ್ ಆಗೋಣ ಅಂತಿದ್ದೀನಿ ಅಂತ ಹೇಳಿದ್ರೆ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ, ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳಿಗೂ ಕವರೇಜ್. ಸ್ನೇಹಿತರೆ, ಈಗ ರೋಬೋಟಿಕ್ ಸರ್ಜರಿ, ಥರ್ಮೋಪ್ಲಾಸ್ಟಿ, ಸ್ಟೆಮ್ ಸೆಲ್ ಥೆರಪಿ, ಓರಲ್ ಕೆಮೊಥೆರಪಿ ಅಂತ 10 ಮಾಡರ್ನ್ ಪ್ರೊಸೀಜರ್ಗಳು ಬಂದಿವೆ. ಇವೆಲ್ಲವನ್ನ ಇನ್ಶೂರೆನ್ಸ್ ಕಂಪನಿಗಳು ಕವರ್ ಮಾಡಬೇಕು ಅಂತ IRDAನೇ ಹೇಳುತ್ತೆ. ಹಾಗಾಗಿ ಎಲ್ಲ ಮಾಡರ್ನ್ ಟ್ರೀಟ್ಮೆಂಟ್ಗಳಿಗೆ ನೀವು ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಫ್ರೀ ಟ್ರೀಟ್ಮೆಂಟ್ ತಗೋಬಹುದು. ಇನ್ಶೂರೆನ್ಸ್ ತಗೊಳ್ಳುವಾಗ ನಿಮ್ಮ ಪ್ಲಾನ್ ಕವರ್ ಮಾಡುತ್ತಾ ಕಂಡೀಷನ್ಸ್ ಎಲ್ಲ ನೋಡಿಕೊಂಡು, ಅದೇ ಹೇಳಿದ್ವಲ್ಲ ಆರಂಭದಲ್ಲೇ, ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗೋ ರೀತಿ ತಗೋಬೇಕು. ಸಣ್ಣ ಪುಟ್ಟ ಅಮೌಂಟ್ಗೆ ಉಳಿಸೋಕೆ ನೋಡಿದೆ ನೀವು. ಇನ್ನು ಈಗಿನ ಪ್ಲಾನ್ಗಳು ಡೇ ಕೇರ್ ಟ್ರೀಟ್ಮೆಂಟ್ಗೂ ಕೆಲವೊಂದು ಕವರೇಜ್ ಕೊಡ್ತವೆ. ಅಂದರೆ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಳ್ಳೋಕೆ 24 ಗಂಟೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರಲೇಬೇಕು ಅಂತಿಲ್ಲ. ಒನ್ ಡೇ ಬೆಳಿಗ್ಗೆ ಹೋಗಿ ಸಂಜೆ ಡಿಸ್ಚಾರ್ಜ್ ಆಗಿ ಬಂದರೂ ಕೂಡ ಅದಕ್ಕೆ ಕೊಡುವಂಥ ಪ್ಲಾನ್ಗಳು ಕೂಡ ಇದ್ದಾವೆ. ಅಗೇನ್ ಫೀಚರ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು ನೀವು. ಈಗ ಯಾವುದಕ್ಕೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ ಆ ಸಂದರ್ಭಗಳು ಯಾವುದು ಅಂತ ಕೂಡ ನೋಡ್ಬಿಡೋಣ. ಸಾಮಾನ್ಯವಾಗಿ ಕಾಸ್ಮೆಟಿಕ್ ಸರ್ಜರಿಗಳು, ಅಂದರೆ ಜೀವಕ್ಕೆ ಅಪಾಯ ಇಲ್ಲ, ಮಾಡಿಸಿಲ್ಲ ಅಂದರೆ ಏನೂ ಆಗಲ್ಲ ವ್ಯಕ್ತಿಗೆ, ಬಟ್ ಲುಕ್ಗೋಸ್ಕರ, ಚಂದಕ್ಕೋಸ್ಕರ ಅವರು ಮಾಡಿಸ್ಕೋತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಸಾಮಾನ್ಯವಾಗಿ ಅನ್ವಯ ಆಗಲ್ಲ. ಜೊತೆಗೆ ಸೆಲ್ಫ್ ಇನ್ಫ್ಲಿಕ್ಟೆಡ್ ಇಂಜುರೀಸ್ ಅಂದರೆ ಅವ್ರಿಗೆ ಅವರವರೇ ಮಾಡ್ಕೊಂಡಿರೋ ಹಾನಿ ಬಗ್ಗೆ ಕೂಡ ಅದು ಅನ್ವಯ ಆಗಲ್ಲ. ಹಾಗೆ ನಶಾ ಜೀವಿಗಳು, ಅದು ಮದ್ಯಪಾನ, ಆಲ್ಕೋಹಾಲ್ ಅಥವಾ ನಶಾ ವಸ್ತುಗಳನ್ನು ಸೇವನೆ ಮಾಡ್ಕೊಳ್ಳೋರು, ಧೂಮಪಾನ ಮಾಡ್ಕೊಂಡು ಹಾನಿ ಮಾಡ್ಕೊಳ್ಳೋರು ಆರೋಗ್ಯ, ಅವ್ರಿಗೂ ಕೂಡ ಕ್ಲೇಮ್ ಸಿಗಲ್ಲ. ನಾನು ಮಾಡಿಸಿದ್ದೆ, ನನಗೆ ಸಿಗಲೇ ಇಲ್ಲ, ಕೈ ಕೊಟ್ಬಿಟ್ರು ಕಂಪ್ನಿಯವರು ಅಂತ ತುಂಬ ಜನ ಹೇಳ್ತಾರೆ. ಆದರೆ ಈ ರೀತಿಯ ಚಾನ್ಸಸ್ ಕೂಡ ಇರುತ್ತೆ. ಅಲ್ಲಿ ರಿಪೋರ್ಟಲ್ಲಿ ಕ್ರಾನಿಕ್ ಆಲ್ಕೋಹಾಲಿಸಮ್ ಅಂತ ಬಂದಿರುತ್ತೆ ತುಂಬ ಜನಕ್ಕೆ. ಆವಾಗ ನಿಮಗೆ ಇನ್ಶೂರೆನ್ಸ್ ಸಿಗಲ್ಲ, ಕ್ಲೇಮ್ ಸಿಗೋದಿಲ್ಲ. ಕೆಲವರು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತಾನೆ ಅದನ್ನು ಡಿಕ್ಲೇರ್ ಮಾಡಿಕೊಂಡು ತಗೊಳ್ತಿದ್ದೀನಿ ಅಂತ ಹೇಳಿ ಪ್ರೀಮಿಯಂ ಜಾಸ್ತಿ ಕಟ್ಟಿಬಿಟ್ಟು ಅದಕ್ಕೋಸ್ಕರ ದಂಡನೇ ಅದೊಂಥರ. ಪ್ರೀಮಿಯಂ ಕಮ್ಮಿ ಇರುತ್ತೆ ವ್ಯಸನಿಗಳಲ್ಲ ಅಂತ ಹೇಳಿದ್ರೆ, ವ್ಯಸನ ಇತ್ತು, ಚಟ ಇತ್ತು ಅಂತ ಹೇಳಿದ್ರೆ ಪ್ರೀಮಿಯಂ ಜಾಸ್ತಿ ಹಾಕ್ತಾರೆ. ಆ ರೀತಿ ಡಿಸ್ಕ್ಲೋಸ್ ಮಾಡಿಕೊಂಡು ತಗೊಂಡಿದ್ರೆ ಅವಾಗ ಕವರ್ ಆಗ್ಬೋದು. ಅದು ಬಿಟ್ಟು ಇಲ್ಲ ನಾನು ಏನೂ ಇಲ್ಲ, ತುಂಬ ಅಭ್ಯಾಸ, ನಾನು ಏನೂ ತಗೊಳ್ಳೋದೇ ಇಲ್ಲ, ನಾನು ತುಂಬ ಡಿಸೆಂಟ್ ಅಂತ ಹೇಳಿ ತಗೊಂಡು ಆಮೇಲೆ ಒಳಗೊಳಗೆ ಅಭ್ಯಾಸ ಕಂಟಿನ್ಯೂ ಮಾಡಿ ಕ್ಲೇಮ್ ಮಾಡೋಕೆ ಹೋದಾಗ ಗೊತ್ತಾದರೆ ಅವಾಗಲೂ ಕೂಡ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಜೊತೆಗೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್, ಕೆಲವರು ಈ ಹಿಂದೆ ಸರ್ಜರಿ ಆಗಿತ್ತಾ, ಗಂಭೀರ ಆರೋಗ್ಯ ಸಮಸ್ಯೆ ಆಲ್ರೆಡಿ ನಿಮಗಿದೆಯಾ ಅಂತೆಲ್ಲ ಕೇಳಿರ್ತಾರೆ ಇನ್ಶೂರೆನ್ಸ್ ಮಾಡಿಸೋ ಟೈಮ್ನಲ್ಲಿ. ಎಲ್ಲದಕ್ಕೂ ಇಲ್ಲ 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 ಅಂತ ಹೇಳಿರ್ತಾರೆ, ಇರೋದನ್ನು ಮುಚ್ಚಿಟ್ಟಿರ್ತಾರೆ. ಅದು ಆಮೇಲೆ ಗೊತ್ತಾದಾಗ ಇಲ್ಲ ಇದು ಬಹಳ ಟೈಮಿಂದ ಇದೆ, ಈ ಸರ್ಜರಿ ಆಗಿತ್ತು, ಇವರಿಗೆ ಮೇಜರ್ ಸರ್ಜರಿ ಆಗಿತ್ತು, ಅಲ್ಲಿ ಕುಯ್ಯಲಾಗಿತ್ತು, ಇಲ್ಲಿ ಕುಯ್ಯಲಾಗಿತ್ತು ಎಲ್ಲ ಗೊತ್ತಾಗುತ್ತಲ್ಲ, ಆ ಟೈಮ್ನಲ್ಲೂ ಕೂಡ ಸುಳ್ಳು ಹೇಳಿರೋದು ಹೊರಗೆ ಬಂದಾಗ ಕ್ಲೇಮ್ಗೆ ಸಮಸ್ಯೆ ಆಗಬಹುದು. ಹಾಗಾಗಿ ಮುಂಚೆನೇ ಇರೋ ಕಾಯಿಲೆಗಳನ್ನು ಡಿಸ್ಕ್ಲೋಸ್ ಮಾಡಬೇಕು. ಒಂಚೂರು ಪ್ರೀಮಿಯಂ ಜಾಸ್ತಿ ಮಾಡ್ಬೋದು ಅದರಿಂದ ಅವರು, ಬಟ್ ಇಲ್ಲಾಂದರೆ ವೇಸ್ಟ್ ಆಗಿಬಿಡುತ್ತೆ ಎಷ್ಟೋ ಸಲ. ಸೊ ಈ ರೀತಿ ಕೆಲವೊಂದಷ್ಟು ಬೇಸಿಕ್ ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ಕಾಮನ್ ಆಗಿರೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಅದನ್ನು ತಿಳ್ಕೊಂಡಿರ್ಬೇಕು ನೀವು. ನಿಮ್ಮ ಅಡ್ವೈಸರ್ ಹತ್ರ ನೀಟಾಗಿ ಅದನ್ನು ಕೇಳಿಕೊಂಡು ಮಾಹಿತಿ ತೊಗೊಂಡಿರ್ಬೇಕು ನೀವು. ವೆಬ್ಸೈಟಿಗೆ ಹೋದರೂ ಕೂಡ ಡೀಟೇಲ್ ಆಗಿರುತ್ತೆ, ಅದನ್ನು ನೋಡ್ಕೋಬೇಕು. ಜೊತೆಗೆ ಸ್ನೇಹಿತರಿಗೆ ಡಿಜಿಟಲೈಸೇಷನ್ ಜಾಸ್ತಿ ಆಗ್ತಿರೋದ್ರಿಂದ ಇನ್ಶೂರೆನ್ಸ್ ತಗೊಳ್ಳೋದ್ರಿಂದ ಹಿಡಿದು ಕ್ಲೇಮ್ ಸೆಟಲ್ಮೆಂಟ್ ತನಕ ಎಲ್ಲವೂ ಕೆಲವೇ ನಿಮಿಷಗಳಲ್ಲಿ ಮುಗಿತಿವೆ. ಕಂಪನಿಯ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋದಿಂದ ಹಿಡಿದು ನೆಟ್ವರ್ಕ್ ಹಾಸ್ಪಿಟಲ್ಗಳ ಡೀಟೇಲ್ವರೆಗೆ ಎಲ್ಲವನ್ನ ಮೊಬೈಲ್ನಲ್ಲೇ ನೋಡ್ಬೋದು. ಅದೇ ರೀತಿ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ನಲ್ಲೂ ಕೂಡ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ನಿಮಗೆ ಸೂಟ್ ಆಗುವ ಪ್ಲಾನನ್ನು ಆಯ್ಕೆ ಮಾಡ್ಕೋಬೋದು. ಆಗಲೇ ಹೇಳಿದ ಹಾಗೆ ದಿನಕ್ಕೆ ಕೇವಲ 12 ರೂಪಾಯಿ ಆಗುತ್ತೆ ಪರ್ ಡೇ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂಗಳು. ನೀವು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಆಸಕ್ತಿ ಇರೋರು ಹೋಗಿ ಚೆಕ್ ಮಾಡಿ ಅಪ್ಲೈ ಕೂಡ ಮಾಡ್ಬೋದು. ಪ್ರತಿದಿನ ನೀವು ಕುಡಿಯೋ ಟೀ ಕಾಸ್ಟ್ನಲ್ಲಿ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ನ ಭದ್ರತೆಯನ್ನು ಕೊಡ್ಕೋಬೋದು ನೀವು. ಥ್ಯಾಂಕ್ ಯು ಸೋ ಮಚ್. ಆಸಕ್ತರು ಮಿಸ್ ಮಾಡೋದು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.